ಅಪ್ಪ ಫುಲ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ಸಂಗೀತ. ಯಪ್ಪ ಮದುವೆ ಊಟಗಳು ತಿಂದು 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 ಗ್ಯಾಸ್ಟ್ರಿಕ್ಕು. ಯಪ್ಪ ತಿನ್ನೋಕ್ಕಾಗಲ್ಲ. ಹೊರಗಡೆ ನಾನು ಒಂದೊಂದು ದಿವಸ ಮುದ್ದೆ ಊಟ ಮಾಡ್ತೀನಿ, ಹೋಟ್ಲಲ್ಲೂ ಎಲ್ಲ ಸೋಡಾ ಸೋಡಾ ಹಾಕಿ 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 ತುಂಬ ಗ್ಯಾಸ್ಟ್ರಿಕ್ಕು ಸಂಗೀತ. ಯಪ್ಪ ಸಖತ್ತು ನನಗೆ ಮುದ್ದೆ ಮಾಡಿಕೊಡು. ಸರಿ ಆಯ್ತು ಹೇಳು, ಅದಕ್ಕೆ ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರ್ಗೆ ಇಟ್ಟಿದ್ದೀನಿ ಮಸಪ್ ಮಾಡೋಣ ಅಂತ. ಮಸಪ್ ಮಾಡಿ ಮುದ್ದೆ ಮಾಡ್ತೀನಿ. ಊಟ ಮಾಡಿ ಸ್ವಲ್ಪ ಮಲ್ಕೊಳ್ಳರಂತೆ. ಮಾತ್ರೆ ಅದು ತಗೊಂಡು ಮಲ್ಕೊಳ್ರಿ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಹಂಗೆ ಮತ್ತೆ ಗ್ಯಾಸ್ಟ್ರಿಕ್ ಆದರೆ ಯಪ್ಪ ಮದುವೆ ಊಟಗಳು ಮತ್ತು ಪಾಪ ನಿಮಗೆ ಏನು ಮಾಡೋಕ್ಕಾಗಲ್ಲ. ಆರ್ಡ್ರ್ಗಳಲ್ಲಿ ಸಿಗ್ತೇವೆ, ಹೋಗ್ತಾ ಇರ್ತೀರ, ಊಟ ಮಾಡಲೇಬೇಕು, ತಿಂಡಿ ತಿನ್ನಲೇಬೇಕು, ಹೊರಗಡೆ ಹೋಗೋದಕ್ಕಾಗಲ್ಲ. ಹೋಗೋದಕ್ಕಾಗಲ್ಲ. ಒಂದೊಂದು ಹೋಟ್ಲುಗಳು ಅಲ್ಲೇ ಇರೋದಿಲ್ಲ, ಚೌಟ್ರಿಗಳು ಪಕ್ಕದಲ್ಲಿ ಇರೋದಿಲ್ಲ. ಹೋಟ್ಲುಗಳು ಇದ್ದರೆ ನಾವು ಹೋಗಿ ಮುದ್ದೆ ಊಟ ಸಿಗೋದಿಲ್ಲ, ಕಡಿಮೆ. ಎಲ್ಲ ಕಡೆನೂ ಬರೀ ತಿಂಡಿ ಅದೇ ಸಂಗೀತ. ಅದಕ್ಕೆ ಅತ್ಲಾಗೆ ಇನ್ನೇನು ಮಾಡೋದು, ತಿನ್ನಲೇಬೇಕು. ಗ್ಯಾಸ್ಟ್ರಿಕ್ಕು ಸಖತ್ತು ಒಂಥರ ನನಗೆ ಉಳಿ ತೆಗ್ ಬಂದಂಗೆ ಆಗುತ್ತೆ. ಫುಲ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ಸಂಗೀತ. ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರಪ್ಪ, ಇಲ್ಲವ್ರು ಯಾರೋ ನನ್ನ ಫ್ರೆಂಡು ನಂಬರ್ ಕೊಟ್ಟಿದ್ಲಂತೆ. ಇಲ್ಲೇ ಈ ಕಡೆ ಡೆಕೋರೇಟ್ ಮಾಡೋರು ಬೇಕು ನಮಗೆ ಅಂತ ಹೇಳಿ ಫೋನ್ ಮಾಡಿದರು. ಅದಕ್ಕೆ ಅವ್ರು ಇಲ್ಲ, ನಾನು ಬೆಂಗಳೂರು ಕಡೆ ಇದ್ದಾರೆ, ಅವ್ರು ಬೆಂಗಳೂರಿಗೆ ಹೋಗೋರೆ ಅಂತ ಹೇಳಿದೆ. ಇನ್ನೂ ಆರ್ಡ್ರುಗಳು ಸಿಗ್ತವೆ ಕಣ್ರಿ. ಸಿಗ್ತವೆ ಸಂಗೀತ ಇಲ್ಲೂ ಈ ಕಡೆ. ಯಾಕಂದರೆ ಹಳ್ಳಿ ಕಡೆ ಎಲ್ಲ 2 ದಿವಸ ಅಷ್ಟೇ. ಅಲ್ಲಾದರೆ ವಾರಗಟ್ಟಲೆ ಸಿಗ್ತವೆ. ಬೆಂಗಳೂರು ಕಡೆ ಹೋದರೆ ಚೆನ್ನಾಗಿ ದುಡ್ಕೋಬೋದು, ವಾರಗಟ್ಟಲೆ ಸಿಗ್ತವೆ. ಎಲ್ಲ ಫಂಕ್ಷನ್ಗಳೂ ಅವರು ಜಾಸ್ತಿ 2-3 ದಿವಸನಾದರೂ 3 ದಿವಸನಾದರೂ ಮಾಡ್ತಾರೆ ಫಂಕ್ಷನ್ಗಳು. ಈಗ ಒಂದು ದಿವಸ ಮೆಹಂದಿ ಶಾಸ್ತ್ರ ಅಂತ ಮಾಡ್ತಾರೆ, ಒಂದು ದಿವಸ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ, ಒಂದಿನ ಬಳೆ ಶಾಸ್ತ್ರ. ಅಯ್ಯೋ ಎಂತೆಂಥ ಶಾಸ್ತ್ರಗಳು ಮಾಡ್ತಾರೆ ನೋಡಬೇಕು. ದೊಡ್ಡ ದೊಡ್ಡ ಸಾಹುಕಾರಗಳು ನೋಡಿದ್ರೆ ಯಪ್ಪ ದುಡ್ಡೆಲ್ಲ ಎಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸಂಗೀತ. ಅಷ್ಟು ಕೆಲಸಗಳು ಮಾಡ್ತಾರೆ, ಎಲ್ಲದಕ್ಕೂ ಡೆಕೋರೇಟು. ಅವ್ರಿಗೇನು ದುಡ್ಡಿಂದೇನು ಲೆಕ್ಕ ಇರೋಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಫೋಟೋಕ್ಕೆಲ್ಲ. ಇವಾಗೆಲ್ಲ ಫೋಟೋ ಶೂಟ್ ಮಾಡ್ಸೋಕ್ಕೆಲ್ಲವನ್ನ ಚೆನ್ನಾಗಿರ್ಬೇಕಲ್ಲ ಡೆಕೋರೇಟು. ಅದಕ್ಕೇ ಕೇಳ್ತಾರೆ. ಈ ಕಡೆ ಎಲ್ಲ ಕಡಿಮೆನೇ ಸಿಗೋದು. ಅದಕ್ಕೇ ನಾನು ಇಲ್ಲಿ ಮಾಡಿಸ್ಬೇಕು ಅಂತ ಇದ್ದೀನಿ. ಈ ಕಡೆನೇ ಇರಬೇಕು, ಯಾಕಂದರೆ ಈ ಕಡೆಯಿಂದಲೇ ನಾನು ಆ ಕಡೆಗೆ ಹೋಗಿದ್ದು. ಏನು ಮಾಡಬೇಕು, ಇಲ್ಲಾದರೆ ಯಾರೂ ಸಿಗ್ತಿಲ್ಲ. ಹುಡುಗರು ಇದ್ದಾರೆ, ಇನ್ನೊಬ್ರು ಇರಬೇಕು. ಹುಡುಗರ ಜೊತೆ ಒಬ್ರು ಇದ್ದರೆ ಹೇಳಿದ್ರು ಮಾಡ್ತಾರೆ. ಅದಕ್ಕೆ ನಾನಿಲ್ಲಿ ಯಾರನ್ನಾದ್ರೂ ನೋಡ್ತಾ ಇದ್ದೀನಿ. ನಾನು ಇವನಿಗೆ ಮನೂನ್ಗೆ ಹೇಳೋಣ ಅಂದ್ಕೊಂಡೆ, ಆದರೆ ಇವನು ಸ್ವಲ್ಪ ದಿನ ಕೆಲಸ ಇವಾಗಲೇ ಕೊಟ್ಬಿಟ್ರೆ ತುಂಬ ಅತಿ ಮಾಡಿಬಿಡ್ತಾನೆ ಇವನು. ಏನೆಂದ್ರೂ ನಂಬೋದಕ್ಕಾಗಲ್ಲ. ನನಗೆ ನಂಬಿಕೆ ಇಲ್ಲ ಅವನ ಮೇಲೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಅವನಿಗೆ ಬೇಕಾದ್ರೆ ಅವ್ನು ನಾನು ಹೇಳ್ದಂಗೆ ಕೆಲಸ ಮಾಡಬೇಕು. ಅವ್ನು ಬೇಕಾದರೆ ಮತ್ತೆ ಹುಡುಗರನ್ನ ಗಾಸ್ ಮಾಡೋದು, ಹುಡುಗರಿಗೇನಾದ್ರೂ ಬೈಯೋದು, ಹಿಂಗೆಲ್ಲ ಮಾಡಿಬಿಟ್ರೆ ನಾನು ಮತ್ತೆ ಕೆಲಸದಾಳುಗಳ್ನ ಹುಡುಗರನ್ನೆಲ್ಲ ಕಳ್ಕೊಬೇಕಾಗುತ್ತೆ. ತುಂಬ ಒಳ್ಳೆ ಹುಡುಗರು, ಹೆಂಗೋ ಅತ್ಲಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಿಂಗೋ ಜವಾಬ್ದಾರಿಯಿಂದ ಒಬ್ರು ಇರಬೇಕು. ಎಷ್ಟೇ ಕೆಲಸ ಮಾಡ್ತಾರೆ ಅಂದ್ರೆ ಒಬ್ರು ಇರಬೇಕಲ್ಲ. ಅದಕ್ಕೋಸ್ಕರನ ನಾನು ನೋಡ್ತಾ ಇದ್ದೀನಿ, ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಈ ಕಡೆ ಬಿಡೋಣ, ಈ ಕಡೆ ಒಬ್ರು ಮಾಡ್ಕೊಂಡಿರಲಿ, ನಾನು ಬೆಂಗಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿ ಯಾರಾದರೂ ಹುಡುಕ್ತಾ ಇದ್ದೀನಿ. ಅಂಥವ್ರು ಯಾರೂ ಸಿಗ್ತಾ ಇಲ್ಲ. ನಂಬಿಕೆಸ್ತರಾಗಬೇಕು. ಇವಾಗ ನೋಡು ಡಿಂಪಕ್ಕನೂ ಪ್ರಕಾಶ ಇಬ್ಬರೂ ವರ್ಷಾಣ ಇಲ್ಲ ಅಂತಂದ್ರೂ, ವರ್ಷಮಮ್ಮ ಇಲ್ಲ ಅಂತಿದ್ರು, ಇವತ್ತು ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿಕೊಂಡು ಅವ್ರಿಲ್ಲ ಅಂದ್ರೂ ಅಂಗಡೀಲಿ ಏನೋ ಒಂಥರ ನಂಬಿಕೆಗೆ ಅಷ್ಟೊಂದು ದುಡ್ಡು, ಅಷ್ಟೊಂದು ವ್ಯಾಪಾರ ಆಗುತ್ತೆ. ಅಂಥದ್ರಲ್ಲಿ ಅಷ್ಟೊಂದು ರೇಷನೆಲ್ಲ ಇಟ್ಕೊಂಡು ಇವತ್ತು ಅವರಿಬ್ಬರೂ ಬಿಟ್ಟು ಬೇಕಾದರೆ ಇಲ್ಲಿಗೆ 1 ವಾರಗಟ್ಟಲೆ ಹೋಗ್ತೈತೆ ವರ್ಷಮಮ್ಮ. ಇವತ್ತು ನನಗೇನೋ ತುಂಬ ಖುಷಿ ಆಗ್ತೈತೆ. ಅಷ್ಟು ಅಂತ ನಂಬಿಕೆಸ್ತರಾಗಬೇಕು ಕೆಲಸ ಮಾಡೋದಕ್ಕೆ ನನಗೆ ಸಂಗೀತ. ಅಮ್ಮ ಇವಂತ ಯಾಕನ ಬಾರಮ್ಮ ಬಾ, ಯಾಕಲ್ಲ ನಿಂತ್ಕೊಂಡೆ. ಅದೇ ದೀಕ್ಷಾ ಫೋನ್ ಮಾಡಿದ್ಲೇನೋ ಅಂತ ಹೇಳಿ ಬಂದೆ. ಮಾಡಿದ್ಲಾ, ಬರ್ರಮ್ಮ ಎಲ್ಲರೂ ಒಂದ್ಸತಿ ಊರಿಗೆ ಅಂತ ಹೇಳಿ ಫೋನ್ ಮಾಡಿದ್ಲು. ಬಾರತ್ತೆ, ಬಾ ಕುತ್ಕೋ ಬಾ. ಯಾಕಪ್ಪ, ಯಾಕೆ ಹುಷಾರಿಲ್ಲಿ? ಯಾಕೆ ಮಕ್ಕ ಎಲ್ಲನ ಯಾಕೆ ಸಪ್ಪಗೈತೆ? ಅದೇ ಅಮ್ಮ, ಅವರು ದೂರ ದೂರ ಎಲ್ಲ ಹೋಗ್ತಾರಲ್ಲ ಬೆಂಗಳೂರು ಕಡೆ ಎಲ್ಲನ, ಅಲ್ಲೆಲ್ಲ ಮದುವೆಗಳಿಗೆಲ್ಲನ ಮದುವೆ ಊಟ ಮಾಡಿ ಗ್ಯಾಸ್ಟ್ರಿಕ್ ಆಗಿಬಿಡ್ತೈತೆ. ಅದಕ್ಕೆ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗಾಗಿ ಉಳಿತೆಗೆ ಬರುತ್ತೆ. ಗ್ಯಾಸ್ಟ್ರಿಕ್ಕು ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಮಸಪ್ ಮಾಡಿ ಮುದ್ದೆ ಮಾಡೋಣ, ಅವ್ರಿಗೆ ಮುದ್ದೆ ಬೇಕು, ಮುದ್ದೆ ತಿನ್ನಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೆ. ಆಮೇಲೆ ಊಟ ಮಾಡ್ತೀನಿ ಮುದ್ದೆ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೆ. ಬಾರಮ್ಮ ಕೂತ್ಕೊ ಬಾ, ಹೋಗೋಣ ಬಾ. ಇವಾಗ ಸದ್ಯಕ್ಕೆ ನೋಡಿ ಕೆಲಸಗಳು ಬೇರೆನೆ, ಯಾವಾಗಾದ್ರೂ ಬರ್ತೀವಿ ಅಂತ ಹೇಳು. ಅದೇ ಅವರು ಮದುವೆ ಅಂತೂ ಮಾಡಲಿಲ್ಲ ಜೋರಾಗೆ. ಅದು ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರಂತೆ, ಬೀಗ್ರೂಟ ಮಾಡಿಸ್ತೀವಿ ಎಲ್ಲರೂ ಬರ್ರಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ನಿನಗೂ ಮಾಡಿದ್ರೇನೋ ಅಂತ ಹೇಳಿ ಬರ್ರಿ ಎಲ್ಲರೂ ಹೋಗೋಣ ಅಂತ ನಾನು ಅದಕ್ಕೆ ರಾಜುಗೆ ಹೇಳೋಣ ಅಂತ ಬಂದೆ. ಬಾರಪ್ಪ ಹೋಗೋಣ. ದೀಕ್ಷನ್ ಮದುವೆ ಮಾಡಿದ್ವಲ್ಲ, ಅವರು ನೆಂಟರು ಕುರಿ ಕೊಯ್ತಾರಂತೆ ದೇವ್ರಿಗೆ. ಹರಕೆ ಮಾಡ್ಕೊಂಡಿದ್ರಂತೆ. ಜೋರ ಫಂಕ್ಷನ್ ಮಾಡಲಿಲ್ಲ, ಏನಿಲ್ಲ. ನಾವೇನು ಬೇಡ ಬಿಡಪ್ಪ, ಜೋರ ಮದುವೆನೂ ಮಾಡೋದು ಬೇಡ ಏನೋ ಅಂದ್ವಿ. ಅದಕ್ಕೆ ದೇವ್ರಿಗೇನು ಹರಕೆ ಮಾಡ್ಕೊಂಡಿದ್ರು ಮತ್ತೆ ಮಗನ ಮದುವೆ ಆದರೆ ಕೊಯ್ತೀವಿ ಅಂತ. ಅದಕ್ಕೇ ಅತ್ಲಾಗೆ ದೇವ್ರು ಮಾಡ್ತೀವಿ ಬರ್ರಿ ಅಂದರು. ಅದಕ್ಕೆ ಹೋಗೋಣ ಅಂತ. ಬಾರಪ್ಪ ಹೋಗೋಣ ರಾಜು.
ನಾನು ನೀನು ಸಂಗೀತ ಎಲ್ಲರೂ ಹೋಗೋಣ. ನಾನು ಬರೋಕ್ಕಾಗಲ್ಲ ಕಣತ್ತೆ, ಕೆಲಸಗಳು. ಸಂಗೀತನ ಕಳಿಸ್ಕೊಡ್ತೀನಿ, ಹೋಗಿ ಬನ್ನಿ. ಯಾಕಂದರೆ ದುಡ್ಕೊಂಬ ಟೈಮ್ನ ದುಡ್ಕೋಬೇಕು. ಆಷಾಢದಲ್ಲಿ ಸಿಗ್ತಿರ್ಲಿಲ್ಲ, ಆಷಾಢದಲ್ಲೆಲ್ಲ ಕಡಿಮೆ ಆಗಿತ್ತು. ಆಷಾಢದಲ್ಲಿ ಬಿಟ್ಟು ಬೇರೆ ಎಲ್ಲ ಮಿಕ್ಕಿದ ದಿನಗಳೆಲ್ಲ ಸಿಗ್ತವೆ. ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗಳು ಟೌನ್ಗಳಲ್ಲಿ ಚೆನ್ನಾಗಿ ನನಗೆ ಒಂದಕ್ಕೊಂದು ಹತ್ರ ಹೋದರೆ ಇನ್ನೊಂದು ಹತ್ರ ಅದನ್ನು ಕೇಳಿ ಅದು ನಂಬರೆಲ್ಲ ಹಾಕಿರ್ತಾನೆ, ಫೋನ್ಗಳು ಮಾಡ್ತಿರ್ತಾರೆ. ಹೋಗಿ ಡೆಕೋರೇಟ್ ಮಾಡೋದ್ರಿಂದ ಚೆನ್ನಾಗಿ ಆಗ್ತಾಯಿದೆ. ಅದಕ್ಕೋಸ್ಕರನ ಸಂಗೀತನ ಕರ್ಕೊಂಡು ಹೋಗಿ. ಇಲ್ಲೊಬ್ಬರು ಬೇಕು, ಇಲ್ಲೊಬ್ರು ನೋಡ್ತಾ ಇದ್ದೀನಿ ಕೆಲಸದ್ದು ಯಾರಾದರೂ ಒಬ್ಬರು ಸಿಗ್ತಾರೇನೋ ಅಂತ. ಅದಕ್ಕೆ ನಾನು ಯಾರಾದರೂ ನಂಬಿಕೆಸ್ತರಾಗಬೇಕು ಅಂತ ಹುಡುಕ್ತಾ ಇದ್ದೀನಿ. ಇಲ್ಲೂ ಸಿಗ್ತಾವೆ ಕಾಣತ್ತೆ ಕೆಲಸ. ಅಂತಾರೆ ಯಾರೂ ಇಲ್ಲಪ್ಪ. ಈಗ ನೋಡು, ಡಿಂಪಮ್ಮನೂ ಪ್ರಕಾಶ ಎಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವತ್ತು ಇವರು ಚಿತ್ರಾನು ಹಂಗೆ, ಚಿತ್ರಾನು ಪಾತ ಇಬ್ರು ಅವರು ಚೆನ್ನಾಗಿ ದುಡ್ಕೊಂತಾರೆ. ಇಬ್ಬರಳು ಅವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಿಡು. ಇವತ್ತು ನೋಡು, ಬರೀ ಸಿಮೆಂಟ್ ಕಲ್ಸಕ್ಕೆ ಹೋಗ್ತಿದ್ದ, ಇವತ್ತು ನೋಡು ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದ ನಾಳೆ ಪಾತ. ಅದಕ್ಕೆ ಯಾರಾದರೂ ಒಳ್ಳೆಯವ್ರು ಬೇಕು ಅಂದರು ಕಣಮ್ಮ. ನಾನು ಅದಕ್ಕೇನೆ ಇವರು ಸುಗುಣನ ಗಂಡ ಏನು ಕೆಲ್ಸಕ್ಕೆ ಹೋಗ್ತಾರಮ್ಮ? ಅವರು ಒಳ್ಳೆಯವ್ರಲ್ವಾ ಅಣ್ಣ? ಭಾಳ ಒಳ್ಳೆ ಮನುಷ್ಯ ಕಣಮ್ಮ, ನಿಜ. ಇವತ್ತು ಇವ್ನು ಬಿಟ್ರು ದೇವ್ರಮ್ಮನು ಸುಗುಣಂಗೆ ಒಳ್ಳೆ ಗಂಡ ಸಿಗಂಗೆ ಮಾಡ್ಯವನಿ. ಹಿಂಗೆ ಮಾಡ್ಬೇಕಾಯ್ತು ಅಂತ ಗಂಡ ಸಿಗಬೇಕಾಯ್ತು ದೇವ್ರಣೆಗೂ. ಭಾಳ ಒಳ್ಳೆ ಗಂಡಮ್ಮ. ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ಚೆನ್ನಾಗೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಡೋದು, ಹುಡುಗರು ನೋಡ್ಕೊಂಬೋದು. ಏನೋ ಕೆಲ್ಸಕ್ಕೆ ಹೋಗ್ತಾನೆ. ಅಂದ್ಮೇಲೆ ಒಂದು ದಿವಸ 2 ದಿವಸ ಇರುತ್ತಂತೆ ಕೆಲಸ, 2-3 ದಿವಸ ರಜೆ ಇರುತ್ತಂತೆ. ಕೇಳಿ ನೋಡ್ರಿ ಅದೆಲ್ಲ. ಆಮೇಲೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಮನಿಕೊಂಡಿದ್ದು ಹೋಗಪ್ಪ, ಮಾತ್ರೆಗಿತ್ರ ಮೆಸೇಣ ಮನಿಕೊಂಡು ಹೋಗಿ ಸುಗುಣ್ಣವ್ರ ಮನೆ ತಕ್ಕ ಹೋಗಿ ಕೇಳ್ಕೊಂಬಾದೇಲಿ. ಒಳ್ಳೆ ಹುಡುಗ ಅಂತ ನಂಬಿಕೆ ಆಗಬೇಕು. ಕೆಲಸಕ್ಕೆ ಕಿಕ್ಕಾಕೆ ಕೆಲಸ ಎದುಗಳೆಲ್ಲ ನೋಡ್ಕೊಂಬಕ್ಕೆ ಅಂತ ನಂಬಿಕೆ ಆಗಬೇಕು. ಅದೇ ಅವ್ರೇನೇನು ಕೆಲಸ ಮಾಡೋದು ಬೇಕಾಗಲ್ಲ. ಹೇಳಿ ಹಿಂಗೆ ಜವಾಬ್ದಾರಿಯಿಂದನೇ ಹೇಳಪ್ಪ, ಒಬ್ರು ಇದ್ದಾರಪ್ಪ, ಓನರ್ ಬರ್ತಾರಪ್ಪ, ನೋಡ್ತಾರಪ್ಪ, ನಮಗೆ ಹೇಳ್ತಾರಪ್ಪ ಅನ್ನೋರು ಇದ್ದರೆ ಅವರು ಮಾಡ್ತಾರೆ ಹುಡುಗ್ರು. ಆದರೂ ನಾವು ಒಂದು ಸ್ವಲ್ಪ ಅಲ್ಲಿ ಇರಬೇಕಲ್ಲ. ಯಾರಾದರೂ ಇದ್ದರೆ ತಾನೇ ಅವ್ರಿಗೂ ಒಂಥರ ಏನೋ ಇದಾರಪ್ಪ, ಬೈತಾರಪ್ಪ, ಬಂದು ಚೆನ್ನಾಗಿ ಮಾಡ್ಬೇಕು ಕೆಲಸ ಅನ್ನೋದಿರೋದು. ನಾವೀಗ ಒಂದು ಹತ್ರ ಚೆನ್ನಾಗಿ ಮಾಡಿದ್ರೆ ತಾನೇ ಇನ್ನೊಂದ್ರ ಹತ್ರ ಆದರೂ ಆರ್ಡ್ರ್ ಸಿಗೋದು. ಅದಕ್ಕೇ ನಾನು ಯಾರಾದರೂ ನಂಬಿಕೆಸ್ತರಾಗಬೇಕು ಅಂತ. ನಿಮ್ಮ ತಮ್ಮ ಏನು ಅನ್ಕೊಂತಾನೆ ತಿರ್ಗಾ? ನೋಡಪ್ಪ, ನಾನು ಕೇಳಿದ್ರು ಕೊಡಲಿಲ್ಲ, ಇವತ್ತು ಇವ್ರಿಗೆ ಕೊಟ್ಟವ್ರ ಕೆಲಸನ ಅಂತ ಅನ್ಕೊಳಲ್ವ ನಿನ್ನ ತಮ್ಮ? ಬಿಡು ಸಂಗೀತ ನೀನು. ಅವನು ಅವತ್ತು ಯಾಕೆ ಅಂತ ಪರಿಸ್ಥಿತಿಲಿ 3 ಲಕ್ಷ ದುಡ್ಡು ಇರಲಿಲ್ಲ ಅವತ್ತು. ಅಂಥದ್ರಲ್ಲಿ 1 ರೂಪಾಯಿಗೂ ಲೆಕ್ಕ ಹಾಕೋಂಥ ಪರಿಸ್ಥಿತಿ. ಇಂಥದ್ರಲ್ಲಾಗಿದ್ದರೆ ನಾವು ಅವತ್ತು ಯೋಚನೆ ಮಾಡ್ತಿರ್ಲಿಲ್ಲ. ಅವತ್ತು ದುಡ್ಡು ಇರಲಿಲ್ಲ, ಅಂಥದ್ರ 3 ಲಕ್ಷ ಬಂಡವಾಳ ಹಾಕಿ ನಾವು ಅವತ್ತು ಮಾಡಿಕೊಟ್ಟಿದ್ದೀವಿ ಅಂದರೆ ಅವನು ಸ್ವಲ್ಪನಾದರೂ ಯೋಚನೆ ಮಾಡಿದ್ನ. ಕೊಡ್ತೀನಿ ಕೆಲಸ, ನಾನೇನು ಕೊಡಲ್ಲ ಅಂತಿಲ್ಲ. ಸ್ವಲ್ಪ ದಿನ ಅವನಿಗೂ ಗೊತ್ತಾಗಬೇಕು ಸಂಗೀತ. ಇವಾಗಲೇ ನಾವು ಅವ್ನು ಕೇಳಿದ ತಕ್ಷಣ ಕೊಟ್ಟರೆ ನಿಜ ಎಷ್ಟು ಸದ್ರ ಆಗ್ತೀವಿ. ಇವತ್ತು ನಿಮ್ಮ ವರ್ಷಣ್ಣ ಆ ವರ್ಷನಿಗೆ ಎಷ್ಟು ಸಹಾಯ ಮಾಡುತ್ತೆ. ನಾನು ಕಂಡಂಗೆ ನಾನು ನೋಡಿದೆ. ನಾನು ಇದೇ ಊರಲ್ಲಿ ಇದ್ದಾನು, ನಾನು ನೋಡಿದೆ. ಆದರೆ ಅಣ್ಣಂಗೆ ಮೋಸ ಮಾಡಲಿಲ್ವ ಅವನು? ಹಂಗೆ ಅವನೇ ಬೇಕಾದರೆ ಹೋಗ್ತಾ ಅಂಗಡಿ ಹತ್ರ ಹೋಗ್ತಲೇ ಅಂಗಡಿಯಲ್ಲೆಲ್ಲ ಕಳ್ತನ ಮಾಡೋದಕ್ಕೆ ನಿಂತ್ಕೊಂಡ. ಹಂಗೆ ನಮ್ಮನ್ನು ಮಾತ್ರ ಯಾವತ್ತೂ ನಂಬಡದಂತೆ. ಅದಕ್ಕೆ ನಾನು ಅವನಿಗೆ ಜವಾಬ್ದಾರಿ ಅನ್ನೋದು ಕೊಡಲ್ಲ. ಮತ್ತು ನಾನು ಕೆಲಸಕ್ಕೆ ನಾನು ತೊಂದರೆ ಮಾಡ್ಕೋಬೇಕಾಗುತ್ತೆ. ಅದೇನೋ ನಿಜಾನೇ ಕಣಪ್ಪ. ಅವನು ಹಂಗೆ ಮಾಡ್ದ. ಅವ್ರು ಸಾಪಪ್ಪ ಬೋಲ್ ಚೆನ್ನಾಗಿ ನೋಡ್ಕೊಂಡ. ಅವಳು ಬಿಟ್ಟೋದಾಗ ಕೆಲಸ ಇಲ್ಲ ಅಂಬನು, ಎಗ್ರೆಸ್ ಮಾಡೋಕ್ಕೆ ಬರಲ್ಲ ಅಂಬನು, ಎಗ್ರೆಸ್ ಮಾಡೋಕ್ಕೆಲ್ಲ ಕಳಿಸಿ ಅವನು ಪಾಪ ಅವ್ನು ಟೆಂಪ ಎಲ್ಲ ತಗೊಂಬಂದು ಮಾಡಲಿ ನನ್ನ ತಮ್ಮ ಚೆನ್ನಾಗಿರ್ಲೇಳು ಅಂತ. ಈಗ ಯಾವ ಅಣ್ಣ ಏನು ಅಂತ ಕೇಳಿ ಬಯಸಲ್ಲ ತಮ್ಮನಿಗೆ. ಆದರೆ ಅವನು ಅಣ್ಣ ಎಂಬುದೊಂದು ಸ್ವಲ್ಪ ಮನಸ್ಸಿನ ಇಕ್ಕೆಂದಂಗೆ ರಾತ್ರಿ ಎಷ್ಟೊಂದೆಲ್ಲ ಸಾಮಾನೆಲ್ಲ ಕದಿಯೋದು, ಅಂಗಡಿ ಹಿಂಗೆಲ್ಲ ಮಾಡಿಬಿಟ್ಟು ಅವನಿಗೆ ಆವಾಗಲೇ ಸಿಟ್ಟು ಬಂದಿದ್ದು. ಇಬ್ಬರಳು ಆವಾಗಲೇ ಅವನ್ನ ಮಾತಾಡ್ಸ್ದಂಗೆ ಆಗ್ಬಿಟ್ರು. ಎಷ್ಟು ಸತಿ ಹಂಗೆ ಮಾಡಿದ್ರು. ಅವನು ಬರೀ ಅಂತ ಮಾಡಿ ಹಿಂಗೆ ಹಾಳಾಗೋದ. ಅವಳನ್ನ ಒಬ್ಬನ ತಗ್ಲಾಕೊಂಡು. ಅದಕ್ಕೆ ಬಿಡು, ಸುಗುಣಕ್ಕನ ಗಂಡನ್ನೇ ಕೇಳ್ತೀನತ್ತೆ. ಅವಣ್ಣ ಒಳ್ಳೇದು ಅಂತ ಹೇಳ್ತಾರೆ. ಹೆಂಗೂ ಹೋಗಿ ಕೇಳಿದ್ರೆ ನಮಗೆ ಒಳ್ಳೇದಾಗುತ್ತೆ ಮುಂದೆ. ಭಾಳ ಒಳ್ಳೆ ಮನುಷ್ಯ ಕಣಪ್ಪ. ಬೇಕಾದ್ರೆ ಕೇಳು. ಕೇಳಿ ಸುಮ್ಮನೆ ಅಂಥವ್ರನ್ನ ಯಾರಾದರೂ ಕೆಲ್ಸಕ್ಕೆ ಕರ್ಕೊ. ಅಂಥವ್ರಾದರೆ ಹೆಂಗೆ ಗೊತ್ತಲಾಗ ಆರಾಮಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಅದನ್ನೇ ಯೋಚನೆ ಮಾಡಿದೆ. ರೇವಣ್ಣ ಕೆಲ್ಸಕ್ಕೆ ಹೋಗುತ್ತಲ್ಲ ಏನನ್ನತ್ತ ಕೇಳಿ ನೋಡ್ಬೇಕದೆಲ್ಲ. ಕೇಳ್ರಿ, ಕೇಳಿದಾಗ ಅದೆಲ್ಲ ಏನಂತಾರೆ ನೋಡೋಣ. ನಮಗೆ ಯಾರಾದರೂ ಒಬ್ಬರು ನಂಬಿಕೆಸ್ತ್ರ ಕೆಲ್ಸಕ್ಕೆ ಬೇಕಾಯಿತು. ಅದಕ್ಕೆ ಸುಗುಣನ ಗಂಡ ಅವರು ತುಂಬ ಒಳ್ಳೆಯವ್ರು ಅವಣ್ಣ ಅಂತ ಹೇಳಿ ಅವಣ್ಣನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಅಂಥವ್ರಿಗೆ ಕೊಡಬೇಕಲ್ಲ ಕೆಲಸನ. ಇವ್ರ ತಮಗೆ ಕೊಡ್ರಿ ಅಂದೆ. ಇವರು ಅಲ್ಲೇ ಇಲ್ಲಿ ನೋಡ್ಬಿಟ್ರಲ್ಲ, ಇವನು ಇಂಥವನೇ. ಈ ವರ್ಷನಂತವನೇ ಇವನು. ಅವಾಗ ಎಷ್ಟು ನಮಗೆ ಮನಸ್ಸಿಗೆ ಬೇಜಾರ ಮಾಡಿ ಹೋಗ್ಬಿಟ್ಟು ಇಂಥ ಸಮಯದಲ್ಲೇ ಆಗಿದ್ರೆ ನಾವು ಸುಮ್ಮನೆ ಹಾಕ್ತಿದ್ವಿ. ಅವತ್ತೆಷ್ಟು ಕಷ್ಟ. 3 ಲಕ್ಷ ದುಡ್ಡು ಅಂದರೆ ಅವತ್ತು ನಮಗೆ ತುಂಬ ಬಡತನ. ಹೇಳ್ಬಾರ್ದು, ಅವತ್ತು ದುಡ್ಡು ಇರಲಿಲ್ಲ, ಇವ್ರಿಗೂ ಕೆಲಸ ಇರಲಿಲ್ಲ. ಅಂಥದ್ರಲ್ಲಿ ನಾವು ಅವತ್ತು ಮಾಡಿಕೊಟ್ವಿ ಅಂದರೆ ಅವನು ಅವತ್ತೊಂದು ಸ್ವಲ್ಪನೂ ನೆನೆಸ್ಕೊಂಡಿಲ್ಲ. ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡವ್ರು ತಮ್ಮನ ಮೇಲೆ ಇವರು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ. ಹಾಗೆಯೇ ಈ ಕೆಲಸನ ಸುಗುಣನ ಗಂಡವ್ರಿಗೆ ಕೊಡಬೇಕಾ, ಹಾಗೆ ಇವ್ರ ತಮ್ಮನಿಗೆ ಮನೋವ್ರಿಗೆ ಕೊಡಬೇಕಾ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.